ದಾಖಲಿಸಿರ್ತಕ್ಕಂಥ ತಂಡಗಳು ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿತ್ತು. ಅಂಗಣ ಬಿಯಲ್ಲಿ BSC ವರ್ಸಸ್ ಜೈ ಕರ್ನಾಟಕ ಕದನ ಆಗುತ್ತೆ. ಇವಾಗ ಅಂಗಣ ಎಲ್ಲಿ ಅಥರ್ವ ವರ್ಸಸ್ ಲಯನ್ಸ್ ದಾವಣಗೆರೆ. ವಿಕಿ ಮೊದಲ ಚೆಂಡು ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕಾರ್ಡ್ ಬೆಹನ್ಗಾಗಿ ಬರವಾದಂತಹ ಮನವಿಗಳು ಬರ್ತಾ ಇದೆ. ಗುಡ ಹಿಂಭಾಗದಲ್ಲಿ ಪರಿಸರ ಮತ್ತೋರ್ವ ಅನುಭವಿ ಆಟಗಾರ ಆರಿಫ್ ದಾವಣಗೆರೆ. ಮಿಡ್ ಆಫ್ ವಿಭಾಗದಲ್ಲಿ ಮತ್ತೋರ್ವ ಅನುಭವಿ ಆಟಗಾರ, ಈ ಪರಿಸರದ ಅತ್ಯುತ್ತಮ ಹೊಡೆತಗಳ ಆಟಗಾರ ರಿಯಾಜ್ ಕೂಡ ಲಯನ್ಸ್ ಪರವಾಗಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಔಟ್ ಸೈಡ್ ರಾಫ್ಟಿಕ್ ಮುಖಾಂತರವಾಗಿ ಚೆಂಡು ಕೂಡ ಕ್ರಮಿಸ್ತಾ ಇದ್ದಾವ. ತೀರ್ಪುಗಾರರೊಂದಿಗೆ ಚರ್ಚೆಗಿಳಿಬೇಡಿ, ಪಂದ್ಯಾಟ ಮುಂದುವರಿಸಿ. ನ್ಯಾಶ್ ಬೆಂಗಳೂರು ಹರಿಹರ ರೆಡಿನ ಕೇಳಿ ಸರ್. ವಿಕಿ ಮತ್ತೆ ಮೂರನೇ ಬಾರಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ಸಿದ್ದಿಕ್ ಕ್ಷೇತ್ರರಕ್ಷಕ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಮೊದಲ ಮೂರನೇ ಚೆಂಡು ಮುಕ್ತಾಯದ ಬಳಿಕ ಮೊದಲ ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಅಥರ್ವ ಶೃಂಗೇರಿಯ ತಂಡ ಲೀಗ್ ಹಂತದ ಪಂದ್ಯಾಡಲು ಅತ್ಯುತ್ತಮ ಪ್ರದರ್ಶನವನ್ನು ತೋರ್ಪಡಿಸಿರ್ತಕ್ಕಂಥ ಅಥರ್ವ ಶೃಂಗೇರಿ ಇಲ್ಲಿ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡ್ತಾ ಇದೆ. ಮುಂದಿನ ಎ ಗ್ರೌಂಡ್ ಅಲ್ಲಿ ಪಂದ್ಯಾಟ ಹರಿಹರ ಹಾಗೂ ನ್ಯಾಶ್. ಬಿ ಗ್ರೌಂಡ್ ಅಲ್ಲಿ ಪಂಚಜನ್ಯ ಕೋಟ ವರ್ಸಸ್ ಜಾನ್ಸನ್ ರಿಯಲ್ ಫೈಟರ್ಸ್. ಮುಂದಿನ ಹಂತದಲ್ಲಿ ಪಂದ್ಯ ಕೂಡ ಮತ್ತೊಂದು ಪ್ರೇಕ್ಷಕರ ನಿರೀಕ್ಷೆ ಪಂದ್ಯ. ಉಡುಪಿ ಪರಿಸರದ 52 ಶ್ರೇಷ್ಠ ತಂಡಗಳು ಜಾನ್ಸನ್ ರಿಯಲ್ ಫೈಟರ್ಸ್ ತಂಡ ಈ ಋತುವಿನಲ್ಲಿ ಸ್ವಲ್ಪ ಯಶಸ್ಸಿನ ಬೆನ್ನೇರಿ ಹೋಗ್ತಾ ಇರ್ತಕ್ಕಂಥ ನಾನಾ ಪಾಂಚಜನ್ಯವನ್ನು ಎದುರಿಸ್ತಾರೆ. ಆ ಪಂದ್ಯ ಅಂಗಣ ಬಿ ಅಲ್ಲಿ ಮೂರನೇ ಫ್ರೀ ಕ್ವಾರ್ಟರ್ ಫೈನಲ್ ರೂಪದಲ್ಲಿ ಸಾಗುತ್ತೆ. ಅತಿಕ್ರಮ ಓಟಗಳ ಮುಖಾಂತರವಾಗಿ ಒಂದು ಓಟಗಳ ಸೇರ್ಪಡೆ. ತನ್ನ ಮೊತ್ತ 2. ನಟನೇರ ಹೊಡೆತ ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ತನ್ಮೂಲಕ ಲಾಂಗ್ ಆನ್ ಸೀಮಾರೇಖೆ ಹೊರಭಾಗರು ಕ್ರಮಿಸ್ತಾ ಇದೆ. ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ತನ್ನ ಮೊತ್ತ 6ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಪವರ್ ಪ್ಲೇಯ ಮೊದಲ ಓವರ್ನಲ್ಲಿ 7 ಓವರ್ಗಳ ಪಂದ್ಯ, 42 ಚೆಂಡುಗಳ ಪಂದ್ಯ. ಪ್ರಸ್ತುತ ಮೊದಲ ಓವರ್ನಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕ್ಷೇತ್ರರಕ್ಷಣೆ ಬದಲಾವಣೆಗಳು ಮತ್ತೆ ಸಾಗ್ತಾ ಇದೆ. ಡಿಪೆಕ್ಷ ಕವರ್ಸ್ ವಿಭಾಗದ ಕ್ಷೇತ್ರರಕ್ಷಕ ಲಾಂಗ್ ಆಫ್ ವಿಭಾಗಕ್ಕೆ ಬರ್ತಾ ಇದ್ದಾರೆ. ಪೂರ್ಣಾಂತರವಾಗಿತ್ತು. ಮತ್ತೆ ಚೆಂಡು ಸೀಮಾರೆಗೆ ಹೊರಭಾಗ ಕ್ರಮಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ. ಮೊದಲ 4 ಚೆಂಡುಗಳಲ್ಲಿ ಅತ್ಯುತ್ತಮವಾದ ಎಸಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ವಿಕಿ 4 ಮತ್ತು 5ನೇ ಚೆಂಡಿನಲ್ಲಿ ಮತ್ತೆ ಸತತ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 2 ಅಂಕೆಗೆ ಕ್ರಮಿಸ್ತಾ ಇದೆ. 10ಕ್ಕೆ ಕ್ರಮಿಸ್ತಾ ಇದೆ. 10 ಫಾರ್ ನೋ ಲಾಸ್. 6 ದಿನಗಳ ಕಾಲದ 18ನೇ ಬಾರಿಯ ಶಾಮನೂರು ಡೈಮಂಡ್ ಶಿವಗಂಗಾ ಪಂದ್ಯಾಕೂಟ ಅಂತಿಮ ದಿನದ ಪಂದ್ಯಗಳು. ಇವತ್ತು ಮಧ್ಯರಾತ್ರಿಯ ಪರಿಸ್ಥಿತಿಯಲ್ಲಿ ಪಂದ್ಯಾಕೂಟದ ಟೆನಿಸ್ ಬಾಲ್ ನ ವಿಶ್ವಕಪ್ ಮಾನ್ಯತೆ ಪಂದ್ಯಾಕೂಟದ ಫೈನಲ್ ಹೋರಾಟ. ಇಲ್ಲಿ ಅದ್ಯಾವ ತಂಡ ಟೆನಿಸ್ ಬಾಲ್ ವಿಶ್ವಕಪ್ ನ ಪ್ರಶಸ್ತಿಗೆ ಮುತ್ತಿಕ್ತಾರಂತ ಕಾದು ನೋಡಬೇಕಾಗಿದೆ. ತನ್ನ ಮೂಲಕ ಡಿಪ್ ವಿಕೆಟ್ ನಲ್ಲಿ ಮತ್ತೆ ಬಿರುಸಿನ ಹೊಡೆತ. 1 ಓಟ, 2ನೇ ಓಟವನ್ನು ಕೂಡ ಪೂರ್ತಿಗೊಳಿಸಿದ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 12ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ ಮುಕ್ತಾಯಕ್ಕೆ
ಯಾವುದೇ ಹೊದರೆ ಆಘಾತವಿಲ್ಲದೆ ಅತ್ಯುತ್ತಮ ಆರಂಭವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ 12 ಫಾರ್ ನೊಲಾಸ್. ಎರಡು ಸುಂದರತೆ ಬೌಂಡ್ರಿಯನ್ನು ಲಾಂಗಾನ್ ವಿಭಾಗದಲ್ಲಿ ದಾಖಲಿಸಿದ್ದಾರೆ. ಪ್ರಜ್ವಲ್ ಎರಡು ಬಿರುಸಿನ ಬೌಂಡ್ರಿ ದಾಖಲಿಸಿದ್ರು. ಅಂಗಣ ಮೇಲೆ ಮತ್ತೊಂದು ಮಹತ್ವದ ಕ್ವಾರ್ಟರ್ ಫೈನಲ್ ಪಂದ್ಯ. ಬೆಂಗಳೂರು ಪ್ರಸಿದ್ಧ ತಂಡಗಳು ಅದರ ಜೈ ಕನ್ನಡ ಬೆಂಗಳೂರು ತಂಡ ಯುವ ಆಟಗಾರರ BSC ಬ್ಯಾಟರ್ ರಾಯನಪುರವನ್ನು ಎದುರಿಸ್ತಾ ಇದೆ. ಹೊಸ ಬೌಲರ್ ಎರಡನೇ ಓವರ್ನ ಮೊದಲ ಚೆಂಡು ನೆಟ್ಟ ನೇರ ಹೊಡೆತ ತನ್ನ ಮೂಲಕ ಲಾಂಗ್ ಆಫ್ ಸಿಮಾರಕ್ಕೆ ಹೊರಭಾಗ ಕಳಿಸ್ತಾ ಇದೆ. ಮತ್ತೆ ಓಟುಗಳು ಸುಲಭವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ ಹಂತದ ಟಾಸ್ ಪರಾಜಯವನ್ನು ದಾಖಲಿಸಿಕೊಂಡು ದಾಂಡಿಗೆ ತನಕ ಇಳಿಸಲ್ಪಟ್ಟಂತ ಅಥರ್ವ ಶೃಂಗೇರಿ ಅತ್ಯುತ್ತಮ ಆರಂಭವನ್ನೇ ಪಡ್ಕೊಳ್ತಾ ಇದೆ. ಹೊಸ ಬೌಲರ್ ಮುಕ್ಕಿ, ಹಿಂದೆ ವಿಕ್ಕಿ, ಈಗ ಮುಕ್ಕಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಮತ್ತೆ ಮೂರನೇ ಬಾರಿ ಫುಲ್ ಶಾಟ್ ಪ್ರಯತ್ನಗಳು ಮುಂದುವರಿಕೆ ಕಾಣ್ತಾ ಇದೆ. ಮತ್ತೆ ಶತರಕ್ಷಣ ವೈಫಲ್ಯ. ಚೆಂಡು ಸಿಮಾರಕ್ಕೆ ಹೊರವಾಗಿ ಗಮನಿಸ್ತಾ ಇದೆ. ಬೌಂಡ್ರಿ. ಈ ಓವರ್ನ ಎರಡನೇ ಬೌಂಡ್ರಿ ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. ಪವರ್ ಪ್ಲೇ ಲಾಭವನ್ನು ಅತ್ಯುತ್ತಮವಾಗಿ ದಾಖಲಿಸ್ತಾ ಇರ್ತಕ್ಕಂಥ ಕಿರಣ್ ಮತ್ತು ಪ್ರಜ್ವಲ್ ಊಟಗಳನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಮೊತ್ತ 20. ದರ್ಶನ್ ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಪವರ್ ಪ್ಲೇ ಹಂತಲ ಅತ್ಯುತ್ತಮ ರೀತಿಯ ಊಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ 20 ಓಟವನ್ನು ದಾಖಲಿಸ್ತಾ ಇದೆ. ರಾಜ್ಯದ ಪ್ರಸಿದ್ಧ ತಂಡಗಳೆಲ್ಲ ಮೇಲಾಡುವ ಪರಿಸ್ಥಿತಿಯಲ್ಲಿ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಕಂಡಂತ ತಂಡಗಳು. ಆದ್ರೆ 2 ವರ್ಷಗಳ ಹಿಂಭಾಗದಲ್ಲಿ ಇದೇ ಕೆಳಗಡೆ ಪ್ರಶಸ್ತಿಯನ್ನು ಜಯಿಸಿರ್ತಕ್ಕಂಥ ಇಸಾನ್ ಉಡುಪಿಯ ತಂಡ ಲೀಗ್ ಹಂತದ ಪಂದ್ಯಾಕೂಟದಲ್ಲಿ ಆಘಾತಕಾರಿ ಸೋಲನ್ನು ಕಂಡು ಪಂದ್ಯಾಕೂಟದ ನಿರ್ಗಮಿಸ್ತಾ ಇದ್ರೆ ಜೈ ಭಾರತ ತುರುವೇಕೆರೆ ವಿರೋಚಿತ ಪ್ರದರ್ಶನವನ್ನು ನೀಡುವ ಮುಖಾಂತರವಾಗಿ ಅಂತಿಮ ಹಂತದಿಂದ ಪಂದ್ಯಾಕೂಟದಿಂದ ನಿರ್ಗಮಿಸಿದೆ. ಮತ್ತೊಂದೆಡೆ ಅತ್ಯುತ್ತಮ ಆಟಗಾರರು ಹೊಂದಿರತಕ್ಕಂಥ ಅಭಿಮನ್ಯು ಮೈಟಿ ಅಂತಿಮ ಹಂತದಲ್ಲಿ ಫ್ರೀ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡ ಮತ್ತೊಂದು ತಂಡ. ಹೊರ ರಾಜ್ಯದ ತಂಡವಾಗಿ ಚೆನ್ನೈಯ ಡ್ರೀಮ್ 11 ಕನಸುಗಳನ್ನು ಹೊತ್ತುಕೊಂಡು ಪಂದ್ಯಾಟಕ್ಕೆ ಪ್ರತಿ ವರ್ಷ ಕೂಡ ದಾವಣಗೆರೆ ಪಂದ್ಯಾಟಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ಡ್ರೀಮ್ 11 ಚೆನ್ನೈಯ ತಂಡ ಫ್ರೀ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡ ಹೊರ ರಾಜ್ಯದ ಏಕಮಾತ್ರ ತಂಡ. ಬಹಳಷ್ಟು ನಿರೀಕ್ಷೆ ಒಂದು ತಂಡವಾಗಿ ಪಂದ್ಯಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀಲಂಕಾ ಸಹಾರಾ ಪ್ರೇಕ್ಷಕರ ನಿರೀಕ್ಷೆ ಹುಸಿಗೊಳಿಸಿದೆ. ಆ ತಂಡ ಲೀಗ್ ಹಂತದಿಂದಲೇ ನಿನ್ನೆ ನಿರ್ಗಮಿಸಿತ್ತು. ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ 21 ಓಟಗಳು. ಯಾವುದೇ ಹೋದರೆ ಆಘಾತವಿಲ್ಲದ ಅತ್ಯುತ್ತಮ ಆರಂಭವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ.
ಅಂತಲ್ಲ ಹೊಸ ಬೌಲರ್ ನಾಗ. ಗಣೇಶ ಉಪ್ಪಿನ ಕುದ್ರು ಪಂದ್ಯ ವೀಕ್ಷಣೆಯಲ್ಲೇ. ಗೋಡೆ ಹಿಂಭಾಗದಲ್ಲಿ ಮತ್ತೆ ಎಡವಟ್ಟು, ರನ್ಔಟ್ ಅವಕಾಶ ಇತ್ತು, ಸುಲಭ ಸಾಧ್ಯತೆ. ಒಂದು ರನ್ಔಟ್ ಅವಕಾಶವನ್ನು ಹಂತದಲ್ಲಿ ಕೈ ಚೆಲ್ತಾ ಇದ್ದಾರೆ. ಆರಂಭಿಕ ವಿಕೆಟ್ ನ ಪಾರ್ಟ್ನರ್ಶಿಪ್ ಭಾಗಿದಾರರಿಂದ ಅತ್ಯುತ್ತಮ ಹಂತದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇರ್ತಕ್ಕಂಥ ಪರಿಸ್ಥಿತಿ. ಮೂರನೇ ಓವರ್ನ ಮೊದಲ ಚೆಂಡಿನಲ್ಲಿ ಒಂದು ರನ್ಔಟ್ ಅವಕಾಶ ಇತ್ತು, ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆ, ತನ್ನ ಮೊತ್ತ 22. 6 ದಿನಗಳ ಕಾಲದ 18ನೇ ಬಾರಿಯ ಶಾಮನೂರು ಡೈಮಂಡ್ ಶಿವಗಂಗಾ ಪಂದ್ಯಾಕೂಟ ಇವತ್ತು ಮಧ್ಯರಾತ್ರಿಯ ಪರಿಸ್ಥಿತಿಯಲ್ಲಿ ಪಂದ್ಯಾಕೂಟ ತೆರೆ ಬೀಳ್ಲಿಕ್ಕಿದೆ. ಆದರೆ ಇತರ ಕಳೆದ ಕೆಲವಾರು ವರ್ಷಗಳಲ್ಲಿ ನಾವು ಹೋಲಿಸಿಕೊಂಡಾಗ ದಾವಣಗೆರೆ ಪಂದ್ಯಾಟಗಳು ಬೆಳಗ್ಗಿನ ಅವಧಿಯವರೆಗೆ ಸಾಗ್ತಾ ಇತ್ತು. ಆದ್ರೆ ಈ ಬಾರಿಯ 18ನೇ ಬಾರಿಯ ಪಂದ್ಯಾಕೂಟ ಮುಕ್ತಾಯ ಕಂಡ 5 ದಿನಗಳಲ್ಲಿ ನಿನ್ನೆ ಸ್ವಲ್ಪ 1 ಗಂಟೆ ಮೇಲ್ಭಾಗದಲ್ಲಿ ಪಂದ್ಯ ಮುಕ್ತಾಯವನ್ನು ಕಂಡಿತು. ಅದಕ್ಕಿಂತ ಮೊದಲಾದ 4 ದಿನಗಳು ಕೂಡ 11, 11:30, 10:30 ಈ ರೀತಿ ಒಳಗಾಗಿ ನಿರ್ದಿಷ್ಟ ಸಮಯಕ್ಕೆ ಪಂದ್ಯಗಳು ಮುಕ್ತಾಯವನ್ನು ಕಂಡಿದೆ. ಆದರೆ ಇವತ್ತು ಅಂತಿಮ ದಿನದ ಹೋರಾಟ. ಔಟ ರಜ್ಜಾಗಿರ್ತಕ್ಕಂಥ ಹೊಡೆತ ಮತ್ತೆ ಶಾರ್ಟ್ ಲೆಗ್ ಭಾಗದಲ್ಲಿ 1 ಓಟಗಳ ಸೇರ್ಪಡೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 29. ಸುಲಭವಾಗಿ ಊಟವನ್ನು ದಾಖಲಿಸಿರ್ತಕ್ಕಂಥ ಅಥರ್ವ ಶೃಂಗೇರಿ ಬಹಳಷ್ಟು ಲೆಕ್ಕಾಚಾರ ಮಾಡಿಯೇ ಪಂದ್ಯಾಟವನ್ನು ಆಡುತ್ತಾ ಇದೆ. ಒಂದೆರಡು ವರ್ಷಗಳಲ್ಲಿ ನಾವು ಕಂಡಾಗ ದಾವಣಗೆರೆ ಪಂದ್ಯ ಕೂಡ ಬೆಳಕಿನ ಅವಧಿಯವರೆಗೂ ಕೂಡ ನಡೆದಿರ್ತಕ್ಕಂಥ ನಿದರ್ಶನ ಇದೆ. ಅಂತಿಮ ಒಂದು ಚೆಂಡು ಬಹಳ ಶುದ್ಧವಾದ ಹೊಡೆತ, ಕ್ಷಣಕಾಲ ಗಾಳಿಯಲ್ಲಿತ್ತು, ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ಮಹತ್ವದ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಕಿರಣ್ ಲಾಂಗ್ ಆನ್ ವಿಭಾಗದಲ್ಲಿ ಒಂದು ಸುಲಭ ಕ್ಯಾಚ್ ಕೂಡ ನೀಡುವುದರ ಮುಖಾಂತರವಾಗಿ ಮೊದಲ ಹೊದ್ದರಿ ವಿಕೆಟ್ ರೂಪದಲ್ಲಿ ಔಟ್ ಆದ್ರು. ತಡ ಮೊತ್ತ 29. ಮೊದಲ ಆಘಾತವನ್ನು ಕಾಣ್ತಾ ಇದೆ. ಮಹತ್ವದ ಒಂದು ಪಾರ್ಟ್ನರ್ಶಿಪ್ ಭಾಗಿದಾರಿ ಇಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ಈ ಮ್ಯೂಸಿಕ್ ಹಾಕೋಣ. ಹಲೋ, ರಿಯಲ್ ಫೈಟರ್ಸ್ ಜಾನ್ಸನ್ ಟಾಸಿ ಬರ್ಬೇಕನ್ನೋದ ಕೇಳ್ತಾ ಇದ್ದೇವೆ. ಅಂಗಣ ಬಿ ಅಲ್ಲಿ ಮತ್ತೊಂದು ಕ್ವಾರ್ಟರ್ ಫೈನಲ್ಗಾಗಿ ಬಂದಿರುವಂತ ನಾನಾ ಪಂಚಜನ್ಯ ಕೋಟ ಇವಾಗಲೇ ನಮ್ಮ ಜೊತೆ ನಾಯಕರಿದ್ದಾರೆ. ರಿಯಲ್ ಫೈಟರ್ಸ್ ಜಾನ್ಸನ್ ನಾಯಕ ಇಮಿಡಿಯೇಟ್ ಟಾಸಿ ಬರಬೇಕು. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 29ಕ್ಕೆ 1 ಹೊತ್ತರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. 4ನೇ ಓವರ್ ಚಾಲ್ತಿಯಲ್ಲಿ ಮತ್ತೆ ಹೊಸ ಎಸೆತಗಾರ ಶಿಶಿರನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಲಯನ್ಸ್, ಕ್ಷಮಿಸಿ, ಹೊಸ ಆಟಗಾರ ಶಿಶಿರ್ ಅಂಗಡಕ್ಕೆ ಹೊಸ ಬೌಲರ್ ದರ್ಶನ್ ಎಸೆಗಾರಿಕೆ ಭಾಗದಲ್ಲಿ. ಇನ್ನು ಕೂಡ 24 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ.
ಕೇವಲ ಒಂದು ಓಟಗಳ ಸೇರ್ಪಡೆ, ರನ್ಔಟ್ ಅವಕಾಶ. ಥರ್ಡ್ ಅಂಪೈರ್ ಸೂಚನೆ ರವಾನೆ ಆಗ್ತಾ ಇದೆ. ಓಟವನ್ನು ಕಸಿಯುವಂತ ಪ್ರಯತ್ನ ಮಾಡಿದ್ರು. ಈ ನಡುವೆ ರನ್ಔಟ್ಗಾಗಿ ಬಲವಾದಂತ ಮನವಿಗಳು ಬರ್ತಾ ಇದ್ದಾವೆ. ಪ್ರಸ್ತುತ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ದಾವಣಗೆರೆ ಅಭಿವೃದ್ಧಿಯ ಹರಿಕಾರರು ನಾನಾ ಪಾಂಚಜನ್ಯ ಕೋಟದ ನಾಯಕರು ನಮ್ಮ ಜೊತೆಗಿದ್ದಾರೆ. ರಿಯಲ್ ಫೈಟರ್ಸ್ ಜಾನ್ಸನ್ ನಾಯಕ ರಾಜ ಸಾಲಿಗ್ರಾಮ. ತಕ್ಷಣವೇ ಟಾಸಿ ಬರ್ಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಅಂಗಣ ಬಿಯಲ್ಲಿ ಮತ್ತೊಂದು ಬಿರುಸಿನ ಹೋರಾಟ ನಿರೀಕ್ಷೆ ಪಂದ್ಯಾಟ ಇರುತ್ತೆ. ಉಡುಪಿ ಎರಡು ಬಲಿಷ್ಠ ತಂಡಗಳು, ನಾನಾ ಪಾಂಚಜನ್ಯ ಕೋಟ ಮತ್ತು ರಿಯಲ್ ಫೈಟರ್ಸ್ ಜಾನ್ಸನ್. ಪಾಂಚಜನ್ಯ ನಾಯಕರಿದ್ದಾರೆ, ರಿಯಲ್ ಫೈಟರ್ಸ್ ಜಾನ್ಸನ್ ನಾಯಕರು. ರಾಜ ಸಾಲಿಗ್ರಾಮ ಬೇಗ ಬರಬೇಕು. ದಾವಣಗೆರೆ ಅಭಿವೃದ್ಧಿ ಹರಿಕಾರರು, ಕರ್ನಾಟಕ ಸರ್ಕಾರದ ಹಿರಿಯ ರಾಜಕಾರಣಿಗಳು, ಡಾಕ್ಟರ್ ಶಾಮನೂರು ಶಿವಶಂಕರಪ್ಪರವರೊಂದು ಸಂಪೂರ್ಣವಾಗಿರ್ತಕ್ಕಂಥ ಪ್ರೋತ್ಸಾಹ ಸಹಕಾರ ದಿನೇಶ್ ಕೆ ಶೆಟ್ಟಿ, ಶಿವಗಂಗಾ ಶ್ರೀನಿವಾಸ್, ಕೋಡಿ ಗಿರೀಶ್ ಇವರೆಲ್ಲರ ಒಂದು ಪ್ರೋತ್ಸಾಹದೊಂದಿಗೆ ಚತುರ ಸಂಘಟಕ ದಾವಣಗೆರೆ ಚಾಣಾಕ್ಷ ಜಯಪ್ರಕಾಶ್ ಗೌಡ್ರ ಒಂದು ಹೋರಾಟದಲ್ಲಿ ಹಿರಿತದಲ್ಲಿ ಸಾಗ್ತಾ ಇರ್ತಕ್ಕಂಥ 18ನೇ ಬಾರಿಯ ಪಂದ್ಯಾಕೂಟ. ಈ ಬಾರಿ ಅತ್ಯಧಿಕ ತಂಡಗಳು 56 ತಂಡಗಳು ಈ ಪಂದ್ಯಾಕೂಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾವೆ. ಮತ್ತೆ ದರ್ಶನ್ ತಂಡ ಮೊತ್ತ 31 ಸ್ಲೋವರ್ ಚೆಂಡು. ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 32ಕ್ಕೆ ಕ್ರಮಿಸ್ತಾ ಇದೆ 4 ಓವರ್ ಚಾಲ್ತಿಯಲ್ಲಿ. ಮೇಲಾಡುವ ಪರಿಸ್ಥಿತಿಯಲ್ಲಿ ಈ ರೀತಿ ಓಟಗಳು ದಾಖಲಾತಿಯನ್ನು ಕಂಡ್ರು ಕೂಡ 55-60 ಆಸುಪಾಸಿಗೆ ಓಟವನ್ನು ದಾಖಲೆ ಸಾಧ್ಯತೆಯನ್ನು ಕಂಡುಕೊಳ್ಳಬಲ್ಲಂತಹ ಪಂದ್ಯ. ಪ್ರಸ್ತುತ ತನ್ನ ಮೊತ್ತ ಕೂಡ 32. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಹರೀಫ್ ಗೋಡುವ ಹಿಂಭಾಗದಲ್ಲಿ ಗಾರುಡಿಗತನ ತೋರ್ಪಡಿಸ್ತಾ ಇರ್ತಕ್ಕಂಥ ಈ ಪರಿಸರದ ಮತ್ತೋರ್ವ ಅತ್ಯುತ್ತಮ ಆಟಗಾರ. ಮತ್ತೆ 4ನೇ ಬಾರಿ ದರ್ಶನ್. ಸಲ್ಮನ್ಗೆ ಕ್ಷೇತ್ರ ರಕ್ಷಣೆ ಬದಲಾವಣೆಗಳು ಸಾಗ್ತಾ ಇದ್ದಾವೆ. ತಟ್ಟೆ ಮೊಟ್ಟಿ ಓಟವನ್ನು ದಾಖಲಿಸುವಂತಹ ಒಂದು ಲೆಕ್ಕಾಚಾರ ಗಲ್ಲಿ ವಿಭಾಗದಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 33. ಡಬಲ್ 3. ಅಂತಿಮ 2 ಚೆಂಡುಗಳು 4ನೇ ಓವರ್ನಲ್ಲಿ ವಾಕಿಳಿತಾ ಇದೆ. ಬಹಳಷ್ಟು ಲೆಕ್ಕಾಚಾರ ಮಾಡಿ ಒಂದು ನಿರ್ದಿಷ್ಟ ಮೊತ್ತದ ಕಡೆಗೆ ಮೊತ್ತವನ್ನು ಕೊಂಡೊಯ್ಯುವಂತಹ ಅತ್ಯುತ್ತಮ ಹೋರಾಟದ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಅಥರ್ವ ಶೃಂಗೇರಿಯ ತಂಡ. ಬಹಳಷ್ಟು ಉತ್ತಮವಾದ ಹೊಡೆತ ಮೂಲಕ ಚೆಂಡು ಸೀಮಾರೇಖೆ ಹೊರಭಾಗ ಕ್ರಮಿಸ್ತಾ ಇದೆ. ಮತ್ತೆ 6. 6 ಓಟಗಳ ಸೇರ್ಪಡೆ. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 39-39. ಆರಂಭಿಕ ಹುದ್ದರಿಯ ಪಾರ್ಟ್ನರ್ಶಿಪ್ ಕೂಡ ಬಹಳಷ್ಟು ಅತ್ಯುತ್ತಮ ರೀತಿಯಲ್ಲಿ ದಾಖಲಾತಿಯನ್ನು ಕಂಡಿತ್ತು. 29 ಓಟಗಳನ್ನು ಪಾರ್ಟ್ನರ್ಶಿಪ್ ಮೊದಲ ವಿಕೆಟ್ ನಲ್ಲಿ ಮುಂದುವರಿಕೆಯನ್ನು ಕಂಡಿತ್ತು. ಇವಾಗ ಮತ್ತೊಂದು ಪಾರ್ಟ್ನರ್ಶಿಪ್ ಅಂಕಣಗಳ ಭಾಗದಲ್ಲಿ ದಾಖಲಾತಿಯನ್ನು ಕಾಣುವಂತಹ ಸಾಧ್ಯತೆ ಕೂಡ ಮುಂದುವರಿತಾ ಇದೆ.
ಗತಿ ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಟ್ರು. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 4ನೇ ಓವರ್ ಮುಕ್ತಾಯದ ಬಳಿಕ ತಡ ಮೊತ್ತ 39. ಮತ್ತೆ ಹೊಸ ಬೌಲರ್ ವಿಕಿ. ಮೊದಲ ಓವರ್ನಲ್ಲಿ 12 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇವಾಗ ಮತ್ತೆ 5ನೇ ಓವರ್ನಲ್ಲಿ ಎಸೆಗಾರಿಕೆ ಭಾಗಕ್ಕಾಗಿ ಬರ್ತಾ ಇದ್ದಾರೆ. ಗ್ಲಾನ್ಸ್ ಮಾಡುವಂತಹ ಪ್ರಯತ್ನ, ಸಿಲ್ಲಿ ಬಿಡ್ ಆಫ್ ಭಾಗದಲ್ಲಿ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಡ ಮತ್ತೆ 40 ಓಟಗಳು. ಅಂತಿಮ ಹಂತದ 17 ಚೆಂಡುಗಳಾಟ ಮಾತ್ರ ಇಲ್ಲಿ ಬಾಕಿ ಉಳಿತಾ ಇದೆ. ಡಿಫೆಕ್ಷ ಕವರ್ಸಿ ಭಾಗದಲ್ಲಿ ಬಹಳ ಸುಂದರತ ಹೊಡೆತ. ಈವರೆಗೆ ಈ ಪಂದ್ಯ ಅತ್ಯುತ್ತಮ ಹೊಡೆತವನ್ನು ದಾಖಲಿಸಿದ್ರು. ಡಿಫೆಕ್ಷ ಕವರ್ಸಿ ಭಾಗದಲ್ಲಿ ಸುಂದರತೆ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 46. ಆರಂಭಿಕ ಹಂತದಲ್ಲಿ ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ಲಯನ್ಸ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ತಂಡ ಲೆಕ್ಕಾಚಾರ ತಲೆ ಕೆಳಗಾಗಂತ ಸಾಧ್ಯತೆಯನ್ನು ಕಾಣ್ತಾ ಇದೆ. ಒಂದು ನಿರ್ದಿಷ್ಟ ಮೊತ್ತದ ಒಳಭಾಗದಲ್ಲಿ ಎದುರಾಳಿ ತಂಡವನ್ನು ನಿಗ್ರಹಿಸುವಂತಹ ಹಂತವನ್ನು ಕಂಡಂತ ತಂಡ ಇವಾಗ ಬೌಲರ್ಸ್ಗಳು ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ನೆಟ್ಟ ನೇರ ಹೊರತಕ್ಕೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟ 2ನೇ ಓಟವನ್ನು ದಾಖಲಿಸುವ ಹಂತದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ತಂಡ ಮೊತ್ತ 5ನೇ ಓವರ್ನ ಚಾಲ್ತಿಯಲ್ಲಿ 48ಕ್ಕೆ 1. ಹತ್ತೊಂಬತ್ತು ಓಟಗಳ 3ನೇ ವಿಕೆಟ್ ಪಾರ್ಟ್ನರ್ಶಿಪ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಔಟರ್ ಎಡ್ಜ್ ಆಗಿರ್ತಕ್ಕಂಥ ಹೊಡೆತ ಗೂಟವನ್ನು ಮುತ್ತಿಕ್ತಾ ಇದ್ದು ಕೂಡ ಯಾವುದೇ ರೀತಿ ಒಂದು ಆಘಾತವನ್ನು ಕಾಣ್ತಾ ಇಲ್ಲ. ಅದೃಷ್ಟ ದಾಟ ಸ್ವಲ್ಪ ಮಟ್ಟಿಗೆ ಅದೃಷ್ಟವನ್ನು ನೆಚ್ಚಿಕೊಂಡ್ರು. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಈ ಬಾರಿಯ 18ನೇ ಬಾರಿಯ ಪಂದ್ಯಾಕೂಟದ ವಿಜಯಿ ಪ್ರಶಸ್ತಿಯನ್ನು ಅದ್ಯಾವ ತಂಡ ದಾಖಲಿಸ್ತಾರ ಅಂತ ನೋಡಬೇಕಾಗಿದೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಕೊನೆಯ ಒಂದು ಚೆಂಡು 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಂಡ ಮತ್ತೆ 48. ಕ್ಷಣಕಾಲ ಗಾಳಿಯಲ್ಲಿತ್ತು. 1 ಓಟಗಳ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 5ನೇ ಓವರ್ ಮುಕ್ತಾಯದ ಬಳಿಕ 40. ಹಲೋ, ಜಾನ್ಸನ್ ರಿಯಲ್ ಫೈಟರ್ಸ್ ತಂಡ ನಾಯಕ ರಾಜಾ ಸಾಲಿಗ್ರಾಮ ಅವರ ಗಮನಕ್ಕೆ ಸಂಘಟಕರ ಸೂಚನೆ ಪ್ರಕಾರ ನೀವು ತಕ್ಷಣವೇ ಬರಬೇಕಾಗುತ್ತೆ. ಯಾಕಂದ್ರೆ ಆಲ್ರೆಡಿ ನಾನಾ ಪಂಚಜನ್ಯದ ನಾಯಕ ಸಚಿನ್ ಕೋಟೇಶ್ವರ್ ಒಂದು 10 ನಿಮಿಷ ಆಗಿದೆ. ನಿಮ್ಮನ್ನೇ ವೆಯ್ಟ್ ಮಾಡ್ತಾ ಇದ್ದಾರೆ ಟಾಸ್ಕ್ ಆಗಿ. ದಯವಿಟ್ಟು ಗಮನಿಸಿ. ಮುಂದಿನ ಪಂದ್ಯ ಬಹಳಷ್ಟು ಬಿಗು ಹೋರಾಟ ನಿರೀಕ್ಷೆಯ ಒಂದು ಪಂದ್ಯಾಟ ಕೂಡ ಆಗಿರೋದ್ರಿಂದ ನೀವು ಆದಷ್ಟು ಬೇಗ ಟಾಸಿಗೆ ಬರಬೇಕು. ರಿಯಲ್ ಫೈಟರ್ಸ್ ಜಾನ್ಸನ್. ಮತ್ತೋರ್ವ ಟೆನ್ನಿಸ್ ಬಾಲಿನ ಕಟ್ಟ
ಅಭಿಮಾನಿ ಕೂಡ. ಕ್ರಿಕೆಟ್ ಇದ್ದಲ್ಲಿ ಎಲ್ಲೂ ಕೂಡ ಭಟ್ರಿರ್ತಾರೆ, ಭಟ್ರಿದ್ದಲ್ಲಿ ಕ್ರಿಕೆಟ್ ಇರ್ತದೆ. ಕ್ರಿಕೆಟ್ ಅನ್ನ ಪ್ರೀತಿಸುವಂತ ನಮ್ಮ ವಿಷ್ಣು ಭಟ್ರು ಕುಂದಾಪುರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆರನೇ ಓವರ್ನ ಚಾಲ್ತಿಗಾಗಿ ಮತ್ತೆ ನಾಗ ಹೊಸ ಬೌಲರ್. ಬೀಸುವಂತ ಪ್ರಯತ್ನಗಳು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಆರನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ತನ್ನ ಮೊತ್ತ 49 ಓಟಗಳು. ಇನ್ನು ಕೂಡ 11 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ನೆಟ ನೇರ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿತ್ತು. ಬಿರುಸಿನ ಸಿಕ್ಸರ್ ಮತ್ತೆ ದಾಖಲಾತಿ ಕಾಣ್ತಾ ಇದೆ. ಮುಖಾಂತರವಾಗಿ ತನ್ನ ಮೊತ್ತ 55, 55. ಪಾರ್ಟ್ನರ್ಶಿಪ್ ಭಾಗಿದಾರಿ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಮೊದಲ ವಿಕೆಟ್ ಪಾರ್ಟ್ನರ್ಶಿಪ್ಗಾಗಿ ಅತ್ಯುತ್ತಮ ರೀತಿಯೊಂದು ಆರಂಭವನ್ನು ಪಡ್ಕೊಂಡ ತಂಡ 29 ಓಟಗಳ ಪಾರ್ಟ್ನರ್ಶಿಪ್ ಭಾಗಿದಾರಿಯನ್ನು ದಾಖಲಿತ್ತಿತ್ತು. ಇವಾಗ ಮತ್ತೆ ಎರಡನೇ ವಿಕೆಟ್ಗಾಗಿ 26 ಓಟಗಳ ಪಾರ್ಟ್ನರ್ಶಿಪ್ ಮುಂದುವರಿಕೆ ಕಾಣ್ತಾ ಇದೆ. ಡಿಪೆಕ್ಷ ಕವರ್ಸ್ ವಿಭಾಗದಲ್ಲಿ ಮತ್ತೆ ಓಟಗಳು ಹೆಚ್ಚುವರಿ ಓಟಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಒಂದರ ಬದಲಿಗೆ ಎರಡನೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. 2 ಓಟಗಳ ಸೇರ್ಪಡೆ. ತನ್ನ ಮೊತ್ತ 57. ಈ ರೀತಿಯ ಓಟಗಳು ಬಂದರೂ ಕೂಡ 60ಕ್ಕಿಂತ ಮೇಲ್ಸರದಲ್ಲಿ ಓಟವನ್ನು ದಾಖಲಿಸುವಂತಹ ಸಾಮರ್ಥ್ಯದ ಪಂದ್ಯ. ನೆಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ 58ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಚೆಂಡುಗಳು 6ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಕ್ಷಣಕಾಲ ಗಾಳಿಲಿತ್ತು. 1 ಓಟಗಳ ಸೇರ್ಪಡೆ. 2ನೇ ಓಟವನ್ನು ದಾಖಲಿಸುವಂತಹ ಹಂತದಲ್ಲೂ ಕೂಡ ಯಶಸ್ಸನ್ನು ಪಡ್ಕೊಂಡ್ರು. ತನ್ನ ಮೊತ್ತ 60, 60. 6ನೇ ಓವರ್ನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. 10ರ ಸರಾಸರಿಯಲ್ಲಿ ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಅಥರ್ವ ಶೃಂಗೇರಿಯ ತಂಡ ಲೀಗ್ ಹಂತದ ಪಂದ್ಯದಲ್ಲೂ ಕೂಡ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಅಥರ್ವದ ಯುವ ಆಟಗಾರರು ಇವಾಗ ಪ್ರಾಮುಖ್ಯ 16ರ ಘಟ್ಟದ ಪಂದ್ಯದಲ್ಲಿ ಅತ್ಯುತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. 6 ಓವರ್ಗಳ ಮುಕ್ತಾಯಕ್ಕೆ ಕೇವಲ 1 ಹೊದ್ದರಿ ಆಘಾತದ ನಡುವೆ 62 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ 10ಕ್ಕಿಂತ ಮೇಲ್ಸರದಲ್ಲಿ ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 6 ಚೆಂಡುಗಳ ಆಟ ಆರಂಭಿಕ ಸೆಷನ್ ನಲ್ಲಿ ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. ಕೊನೆಯ 6 ಚೆಂಡುಗಳು. ಹಲೋ, ಹರಿಹರ ಫ್ರೆಂಡ್ಸ್, ಹರಿಹರ ಹಾಗೂ ನಾಶ್ ಬೆಂಗಳೂರು ಟಾಸಿ ಬರ್ಬೇಕನ್ನೋದ ಕೇಳ್ತಾ ಇದ್ದೇವೆ. ಅಂಗಣ ಎ ಅಲ್ಲಿ ಮುಂದಿನ ಪಂದ್ಯಾಟ. ಈ ಪಂದ್ಯಾಟ ಮುಗಿದ ತಕ್ಷಣ ಎ ಗ್ರೌಂಡ್ ಅಲ್ಲಿ ಮುಂದಿನ ಪಂದ್ಯಾಟದ ಟಾಸ್ಗೆ ಬರಬೇಕು. ನಾಶ್ ಬೆಂಗಳೂರು ಮತ್ತು ಹರಿಹರ. ಫ್ರೆಂಡ್ಸ್, ಹರಿಹರ ಹಾಗೂ
ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರು ಎ ಗ್ರೌಂಡ್ ಅಲ್ಲಿ ಮೂರನೇ ಫ್ರೀ ಕ್ವಾರ್ಟರ್ ಫೈನಲ್. ಇರಾಮ್ ಕೊನೆಯವರೆಗಾಗಿ ಅಂತಿಮ ಹಂತದ 6 ಚೆಂಡುಗಳು ಮಾತ್ರ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 62. ಡೀಪ್ ಮಿಡುಕೆಡೆ ಭಾಗದಲ್ಲಿ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಕ್ಷೇತ್ರಕ್ಷಣೆ ಎಡಬಟ್ಟಿನ ಒಂದು ಲಾಭವನ್ನು ಪಡ್ಕೊಂಡಂತ ತಂಡ 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 64. ಅಂತಿಮ ಹಂತದ 5 ಚೆಂಡುಗಳು ಮಾತ್ರ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಅಂಕಣ ಬಿಯಲ್ಲಿ BSC ಬ್ಯಾಟರಾಯನಪುರ ಜೈ ಕರ್ನಾಟಕ ಬೆಂಗಳೂರಿನ ವಿರುದ್ಧವಾಗಿ ಒತ್ತಡಕ್ಕೆ ಸಿಲುಕ್ತಾ ಇದೆ. ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ BSC ಬ್ಯಾಟರಾಯನಪುರ ಪ್ರಸ್ತುತ 15ಕ್ಕೆ 3. ರಿವರ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ ಗುಡದ ಹಿಂಭಾಗದಲ್ಲಿ ಎಡವಟ್ಟನ್ನು ತೋರ್ಪಡಿಸಿದ್ದಾರೆ. ಬ್ಯಾಕಪ್ ಅಂತಿಮ ಹಂತದಲ್ಲಿ ಬೌಂಡ್ರಿ ಅಡ್ಡಾಯಿಸುವಂತ ಪ್ರಕ್ರಿಯೆ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 66. ಕೊನೆಯ 3 ಚೆಂಡುಗಳು. ಫುಲ್ ಶಾಟ್ ಪ್ರಯತ್ನ ಮುಂದುವರಿಕೆ ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದ್ರೆ ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ರಿವರ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ ಸೀಮಾರೇಖೆ ಅಂಚಿನಲ್ಲಿ ಸಿದ್ಧ ಕ್ಷೇತ್ರಕ್ಷ ಕೇವಲ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ 68ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಎಸೆತ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. 10ರ ಸರಾಸರಿಯಲ್ಲಿ ಓಟಗಳನ್ನು ದಾಖಲಿಸ್ತಾ ಇರ್ತಕ್ಕಂಥ ಅಥರ್ವ ಶೃಂಗೇರಿ ಲೀಗ್ ಹಂತದಲ್ಲೂ ಕೂಡ ಅತ್ಯುತ್ತಮ ಆಟವನ್ನೇ ತೋರ್ಪಡಿಸಿರ್ತಕ್ಕಂಥ ತಂಡ ಇವಾಗ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲೂ ಕೂಡ ಅತ್ಯುತ್ತಮ ಮೊತ್ತವನ್ನೇ ದಾಖಲಿಸ್ತಾ ಇದೆ. ಲಯನ್ಸ್ ದಾವಣಗೆರೆ ವಿರುದ್ಧವಾಗಿ ಬೆರಸಿನ ಹೊಡೆತ ತನ್ನ ಮೂಲಕ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 74. ಈ ಮುಖಾಂತರವಾಗಿ ಪಂದ್ಯಾಟದ ಮೊದಲ ಅರ್ಧ ಶತಕವನ್ನು ದಾಖಲಿಸ್ತಾ ಇರ್ತಕ್ಕಂಥ ಆಟಗಾರ ಪ್ರಜ್ವಲ್ 55 ಓಟವನ್ನು ವೈಯಕ್ತಿಕವಾಗಿ ದಾಖಲಿಸ್ತಾ ಇದ್ದಾರೆ. ಅಭಿನಂದನೆ, ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಅಂಗಣ ಬಿಯಲ್ಲಿ ಜೈ ಕರ್ನಾಟಕ ಮತ್ತು BSC ಪಂದ್ಯಾಟ ಮುಗಿತಾ ಇದೆ. ಹಾಗೆ
ಕರಾವಳಿ ಎರಡು ಬಲಿಷ್ಠ ತಂಡಗಳು ಮುಖಾಮುಖಿ ಆಗ್ತಾ ಇದೆ. ರಾಜಸಾಲಿ ಗ್ರಾಮ ಕ್ಯಾಪ್ಟನ್ಸಿಯಲ್ಲಿ ರಿಯಲ್ ಫೈಟರ್ಸ್ ಜಾನ್ಸನ್, ಮತ್ತೊಂದೆಡೆ ಸಚಿನ್ ಕೋಟೇಶ್ವರ ನಾಯಕತ್ವದಲ್ಲಿ ನಾನಾ ಪಂಚಜನ್ಯ ಕೋಟ ಮುಖಾಮುಖಿ ಆಗ್ತಾರೆ. ಉಡುಪಿ ಜಿಲ್ಲೆ ಎರಡು ತಂಡಗಳು. ಅಂಗಡಿಯಲ್ಲಿ ಹರಿಹರವನ್ನು ಎದುರಿಸುವಂತಹ ತಂಡ ನ್ಯಾಶ್ ಬೆಂಗಳೂರು. ನ್ಯಾಶಿನ ವಿರುದ್ಧ ಹರಿಹರ ಟಾಸ್ ಮೇಲ್ಗಡೆ ಪಡ್ಕೊಂಡು ಬೌಲಿಂಗ್ ಅನ್ನು ಆಯ್ಕೆ ಮಾಡಿದ್ದಾರೆ. ರಿಯಲ್ ಫೈಟರ್ಸ್ ಜಾನ್ಸನ್ ವಿರುದ್ಧ ಪಾಂಚಜನ್ಯ ಕೋಟ ಆಲ್ರೆಡಿ ಟಾಸ್ ಮೇಲ್ಗಡೆ ಪಡ್ಕೊಂಡಿದ್ದಾರೆ. ಬಿ ಗ್ರೌಂಡ್ ಪಂದ್ಯಾಟ ಇರ್ತದೆ. ಎಪ್ಪತ್ತ ಐದರ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಬಿರುಸಿನ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಆರಿಫ್ ಮತ್ತು ರಿಯಾಜ್ ಅಂಗಡಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರರು. ಈ ಇರುವರು ಆಟಗಾರರು ಸ್ಥಿರತೆ ಕಂಡುಕೊಂಡು ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣ ಒಳಭಾಗದಲ್ಲಿ ಅದೆಷ್ಟು ಹೊತ್ತಿನವರೆಗೆ ಆಟವನ್ನು ಆಡ್ತಾರೆ ಅನ್ನುವಂತಹ ಲೆಕ್ಕಾಚಾರದ ಮೇಲೆಯೇ ಲಯನ್ಸ್ ಅಳಿವು ಉಳಿವಿನ ಲೆಕ್ಕಾಚಾರ. ಒಂದೊಳ್ಳೆ ಈ ಈರುವರ ಆಟಗಾರರನ್ನು ನಿಗ್ರಹಿಸುವಂತಹ ಹಂತದಲ್ಲಿ ಅಥರ್ವ ಶೃಂಗೇರಿ ಎಸೆತಗಾರರ ಯಶಸ್ಸನ್ನು ಕಂಡ್ರೆ ಸುಲಭವಾಗಿ ಜಯಿಸಬಲ್ಲಂತಹ ಸಾಮರ್ಥ್ಯದ ಪಂದ್ಯ. ಪ್ರಸ್ತುತ ಸುನೀಲ್ ಮೊದಲವರ್ಗಾಗಿ ರಿಯಾಜ್ ಸ್ಟ್ರೈಕ್ ಅಲ್ಲಿ, ಆರಿಫ್ ನಾನ್ ಸ್ಟ್ರೈಕರ್ಸ್ ವಿಭಾಗದಲ್ಲಿ 42 ಎಸೆತ, 75ರ ಅನಿವಾರ್ಯತೆ. ಪಂದ್ಯಾಟದ ಮೊದಲ ಅರ್ಧ ಶತಕ ಅಥರ್ವ ಶೃಂಗೇರಿ ಪರವಾಗಿ ಪ್ರಜ್ವಲ್ ದಾಖಲಿಸಿದ 55ರ ಅಜೇಯ ಆಟ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬ್ಲಾಕ್ ಆಲ್ ಚೆಂಡು ಸ್ವಲ್ಪ ಮಟ್ಟಿಗೆ ಆಟಗಾರರ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತ ತಡೆರಹಿತ ಎಸೆತ. ಬ್ಲಾಕ್ ಆಲ್ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತ ಮನವಿಗೆ ಪುರಸ್ಕಾರ ತೀರ್ಪುಗಾರರು ಕೊಡ್ತಾ ಇಲ್ಲ. ಒಂದು ಓಟಗಳ ಹೆಚ್ಚುವರಿ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ ಲೆಗ್ ಬೈ ರೂಪದಲ್ಲಿ. ಮೊದಲ 2 ಚೆಂಡುಗಳು ಮುಕ್ತಾಯದ ಬಳಿಕ ಮೊದಲ ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ಲಯನ್ಸ್ ದಾವಣಗೆರೆ ತಂಡ
ನಾವು ಕಂಡ ಹಾಗೆ ಒಂದು ಬಾರಿ ದಾವಣಗೆರೆ ಶಾಮನೂರು ಡೈಮಂಡ್ ಪಂದ್ಯ ಕುಡಿದ ಸೆಮಿಫೈನಲ್ ಹಂತದವರೆಗೆ ಏರಿಕೆಯನ್ನು ಕಂಡಂತ ತಂಡ ಅದು ಬೆಳಗ್ಗಿನ ಜಾವ ಒಂದು ಹಂತದಲ್ಲಿ ಸೆಮಿಫೈನಲ್ ಗೆದ್ದುಕೊಂಡು ಫೈನಲ್ ಎಂಟ್ರಿಯನ್ನು ದಾಖಲಿಸದನ್ನುವಂತ ಎಲ್ಲ ಲೆಕ್ಕಾಚಾರವನ್ನು ನ್ಯಾಶ್ ಪುರುಷೋತ್ತಮ ತಲೆಗಳಿಗಾಗಿಸಿದ್ರು. ಬೆಳಗ್ಗಿನ ಜಾವ ಒಂದು ಬಿರುಸಿನ ಸಿಕ್ಸರ್ ದಾಖಲಿಸಿ ಲಯನ್ಸ್ ವಿರುದ್ಧವಾಗಿ ನ್ಯಾಶ್ಗೆ ಜಯವನ್ನು ಒದಗಿಸಿಕೊಟ್ಟಿದ್ರು. ಮೊದಲ ಬೌಂಡ್ರಿ ಕೂಡ ಇವಾಗ ಆರಿಫ್ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಖಾತೆ ಆರಿಫ್ ಬೌಂಡ್ರಿ ಮುಖಾಂತರವಾಗಿ ಆರಂಭಿಸ್ತಾ ಇದ್ದಾರೆ. ತನ್ನ ಮೊತ್ತ 5 ನಂಬಲು ಅಸಾಧ್ಯವಾಗಿರ್ತಕ್ಕಂಥ ಜಯವನ್ನು ನ್ಯಾಶ್ಗೆ ಲಯನ್ಸ್ ವಿರುದ್ಧವಾಗಿ ಒದಗಿಸಿಕೊಟ್ಟಿರ್ತಕ್ಕಂಥ ಪುರುಷೋತ್ತಮ. ಅಕ್ರಾಸ್ ಲೈನ್ ಮೇಲೆ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಅಡ್ಡ ಹೊಡೆತವನ್ನು ದಾಖಲಿಸಿ ಸ್ವೀಪ್ ಶಾಟ್ ಗುಡಿಸಿ ತೆಗೆಯುವಂತಹ ಪ್ರಯತ್ನವನ್ನು ಮಾಡುವಂತಹ ಹಂತವನ್ನು ಕಂಡ್ರು. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತನ್ನ ಮೊತ್ತ 5ರಲ್ಲೇ ಸ್ಥಗಿತತೆ ಕಾಣ್ತಾ ಇದೆ. ಮತ್ತೆ ಸುನೀಲ್ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣ್ತಾ ಇತ್ತು. ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಆರಿಫ್ ಆಟ ಮುಕ್ತಾಯ ಕಾಣ್ತಾ ಇದೆ ಮುಖಾಂತರವಾಗಿ. ದೊಡ್ಡದ ನಂಬಿಕೆ ಭರವಸೆ ಆಟಗಾರ ಆರಿಫ್ ಇವಾಗ ಹೊದ್ದರ ಒಪ್ಪಿಸ್ತಾ ಇದ್ರ ಮುಖಾಂತರ ಆರಂಭಿಕ ಹಂತದ ಮಾನಸಿಕ ಮೇಲುಗೈಯನ್ನು ಸ್ಥಾಪಿಸ್ತಾ ಇರ್ತಕ್ಕಂಥ ಅಥರ್ವ ಶೃಂಗೇರಿ. ತಡ ಮೊತ್ತ 5ಕ್ಕೆ 1 ಹೊಸ ಆಟಗಾರ ಇಮ್ರಾನ್ ಅಂಗಳಕ್ಕೆ ಬರ್ತಾ ಇದ್ದಾರೆ. ಬೆಳಗಿನ ಮೊದಲ ಪಂದ್ಯ ಈ ಪರಿಸರದ ಮತ್ತೊಂದು ತಂಡ ಡಿಕೆಎಸ್ ಸೌರವ್ ಬಹಳಷ್ಟು ಮಂದಿ ಹೀರೋ ಆಟಗಾರರು ಹೊಂದಿಕೊಂಡು ಪಂದ್ಯಾಟವನ್ನು ಕಂಡಂತ ತಂಡ ಸ್ಯಾಪೋ. ಭ್ರಷ್ಟಾಚಾರದ ವಿರುದ್ಧವಾಗಿ ಆಘಾತಕಾರಿ ಸೋಲನ್ನು ಕಂಡಂತ ಮತ್ತೊಂದು ಈ ಪರಿಸರದ ತಂಡ. ಬಹಳಷ್ಟು ಹೊಡೆತ ಕ್ಷಣಕಾಲ ಗಾಳಿಯಲ್ಲಿತ್ತು. ಬಹಳಷ್ಟು ಒಂದು ಲೆಕ್ಕಾಚಾರದ ಕ್ಯಾಚ್ ಪಡ್ಕೊಳ್ಳುವಂತ ಹಂತದಲ್ಲಿ ಅಡವಟ್ಟನ್ನು ಕಂಡಂತ ತಂಡ. ಈರುವರು ಕ್ಷೇತ್ರಕ್ಷಣ ಸ್ವಲ್ಪ ಮಟ್ಟಿನ ಹೊಂದಾಣಿಕೆ ಕೊರತೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 9. ಮೊದಲ ಓವರ್ ಮುಕ್ತಾಯಕ್ಕೆ 9 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 10ಕ್ಕಿಂತ ಮೇಲ್ಸರದಿಯಲ್ಲಿ ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಮೊದಲ ಓವರ್ ಮುಕ್ತಾಯಕ್ಕೆ 9 ಓಟವನ್ನು ದಾಖಲಿಸ್ತಾ ಇದೆ.
ಮೇಷಾಕ್ ಹೊಸ ಬೌಲರ್. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಸತತ ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತರ ಮೊತ್ತ 10 ಓಟಗಳು. ಸತತ ಡಾಟ್ ಬಾಲ್ಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೇಷಾಕ್ ಅತ್ಯುತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಯುವ ಎಸೆತಗಾರ. ಕೊನೆ 2 ಚೆಂಡುಗಳು ಬಾಕಳಿತಾ ಇದ್ದಾವೆ ಎರಡನೇ ಓವರ್ನ ಪವರ್ ಪ್ಲೇ ಹಂತದಲ್ಲಿ. ಆಟ ರಜ್ಜಾಗಿರ್ತಕ್ಕಂಥ ಹೊಡೆತ ಮತ್ತೆ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಸ್ಥಗಿತ ಕಂಡಂತ ರನ್ ಮತ್ತೆ ಚಾಲನೆಯನ್ನು ಪಡ್ಕೊಳ್ತಾ ಇದೆ. ತನ್ನ ಮೊತ್ತ 11. 75ರ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಮೊದಲ ಓವರಲ್ಲಿ 10 ಓಟವನ್ನು ದಾಖಲಿಸಿದ್ರು ಕೂಡ ಪ್ರಮುಖ ಹೊತ್ತರಿಯ ಆಘಾತವನ್ನು ಕಂಡುಕೊಂಡ್ರು. ಬಿಎಸ್ಸಿ ವರ್ಸಸ್ ಜೈ ಕರ್ನಾಟಕ ಪಂದ್ಯ ಮತ್ತೆ ರೋಚಕ ಹಂತವನ್ನು ಕಾಣುತ್ತಾ ಇದೆ. ಪುರುಷೋತ್ತಮ ಒಂದು ಅತ್ಯುತ್ತಮ ಆಟವನ್ನು ತೋರ್ಪಡಿಸುವಂತಹ ಪ್ರಯತ್ನವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಆಟಗಾರ. ಅಂತಿಮ 9 ಚೆಂಡು 20 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ 12 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಲಯನ್ಸ್ ಅಂತಿಮ 30 ಚೆಂಡು ಜಯಕ್ಕಾಗಿ. ಇನ್ನೂ ಕೂಡ 63 ಓಟಗಳು ಬರಬೇಕಾಗಿದೆ. 12ಕ್ಕಿಂತ ಮೇಲ್ಸರದಲ್ಲಿ ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಇದೆ. ಮತ್ತೆ 3ನೇ ಅವರ ಚಾಲ್ತಿಯಲ್ಲಿ ಸುನೀಲ್ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ 3ನೇ ಅವರ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹೋದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಸುನೀಲ್ ಲೆಗ್ ಬಿಫೋರ್ ವಿಕೆಟ್ಗಾಗಿ ಬಲವಾದಂತ ಮನವಿಗೆ ಪುರಸ್ಕಾರ. ಹೋದರೆ ಆಘಾತ. ಮತ್ತೂರು ಆರಂಭಿಕ ಹಂತದ ಆಟಗಾರ ರಿಯಾಜ್ ಕೂಡ ಹೋದರೆ ನುಪ್ಪಿಸ್ತಾ ಇದ್ದಾರೆ.
ಅಂಗಣ ಬಿಯಲ್ಲಿ BSC ಅಂತಿಮ 6 ಚೆಂಡು 18 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಮತ್ತೆ ಒಂಟಿ ಓಟುಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಂಡ್ರು. ತನ್ನ ಮೊತ್ತ 15 ಓಟುಗಳು ಚಾಲ್ತಿಯ 3ನೇ ಓವರ್ನಲ್ಲಿ. ಕ್ಷಣಕಾಲ ಗಾಳಿಯಲ್ಲಿತ್ತು, ಮತ್ತೆ ಸುಲಭದ ಕ್ಯಾಚ್. 3ನೇ ಹೋದರಿಯ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಲಯನ್ಸ್ ದಾವಣಗೆರೆ ತಂಡ ನಾವು ಮೊದಲಾಗಿ ತಿಳಿಸಿತ್ತು. ರಿಯಾಜ್ ಮತ್ತು ಆರಿಫ್ ಹೋದರಿ ಒಂದು ಯಶಸ್ಸನ್ನು ಪಡ್ಕೊಂಡ್ರೆ ಸ್ಪಷ್ಟವಾಗಿ ಅಥರ್ವ ಶೃಂಗೇರಿಯ ಎಸೆತಗಾರರು ಮೇಲುಗೈಯನ್ನು ಸ್ಥಾಪಿಸುವಂತಹ ಹಂತವನ್ನು ಕಾಣಬಹುದಾಗಿದೆ ಎನ್ನುವಂತ ಮೊದಲ ಸೂಚನೆ ರವಾನಿಸಿದ್ದೇವೆ. ಆ ನೆಲೆಯಲ್ಲಿ ಸಡನ್ಲಿ ಆರಿಫ್ ಮತ್ತು ರಿಯಾಜ್ ಹೋದರಿ ಆಘಾತವಾಗ್ತಾ ಇದೆ. ಹಾಗೆ ಮತ್ತೆ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ತನ್ನ ಮೊತ್ತ 15ಕ್ಕೆ 3. ನಾಲ್ಕನೆಯವರ ಚಾಲ್ತಿಯಲ್ಲಿ ಮತ್ತೆ ಮೇಷಾಕ್ ಮೊದಲ ಓವರ್ನಲ್ಲಿ ಅತ್ಯುತ್ತಮ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಎಸೆತಗಾರ. ಇವಾಗ ಮತ್ತೆ ಮೇಷಾಕ್ ಬಹಳ ಸುತ್ತಮುತ್ತ ಹೊಡೆತ. ಕೇವಲ ಒಂಟಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಈ ರೀತಿಯ ಹೊಡೆತಗಳು ಮೇಲ್ನೋಟದ ಪರಿಸ್ಥಿತಿಯಲ್ಲಿ ವಿಜಯದ ಅಂತರ ತಗ್ತದೆ ಬಿಟ್ರೆ ವಿಜಯಕ್ಕೆ ಪೂರಕವಾಗಿರ್ತಕ್ಕಂಥ ಹೊಡೆತಗಳೆಲ್ಲ. 75ರ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಬೌಂಡರಿ ಸಿಕ್ಸರ್ಗಳ ಅನಿವಾರ್ಯತೆ ಇದೆ. ಅಂಗಣ ಬಿಯಲ್ಲಿ ರಿಯಲ್ ಫೈಟರ್ಸ್ ಜಾನ್ಸನ್ ಹಾಗೂ ಪಾಂಚಜನ್ಯ ಪಾಂಚಜನ್ಯ ರೆಡಿ ಇರ್ಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ಎ ಗ್ರೌಂಡ್ ಅಲ್ಲಿ ಇವಾಗ ಈ ಪಂದ್ಯಾಟ ಮುಕ್ತಾಯವಾದ ಬಳಿಕ ನ್ಯಾಶ್ ಬೆಂಗಳೂರು ಮತ್ತು ಹರಿಹರ ಫ್ರೆಂಡ್ಸ್ ರೆಡಿ ಇರಬೇಕು. ಹರಿಹರ ಆಲ್ರೆಡಿ ಟಾಸ್ ಮೇಲುಗೈನ ಪಡ್ಕೊಂಡು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ.
ಬೀಸುವಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಈ ಹಂತದಲ್ಲಿ ಬರ್ತಾ ಇಲ್ಲ. ಮತ್ತೊಮ್ಮೆ ಶಾಟ್. ಸತತ ಬೈ ರೂಪದಲ್ಲಿ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ನೆಟ ನೇರ ಹೊಡೆತ, ಕ್ಷಣಕಾಲ ಗಾಳಿಯಲ್ಲಿತ್ತು, ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೊಂದು ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. 4ನೆಯ ಪತನವನ್ನು ಕಾಣ್ತಾ ಇರ್ತಕ್ಕಂಥ ಲಯನ್ಸ್ ದಾವಣಗೆರೆ ತನ್ನ ಮೊತ್ತ 18 ಓಟಗಳು. ಹೊಸ ಆಟಗಾರ ಶಾಬಾಜ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ. ಅಂಗಡ ಬಿ ಅಲ್ಲಿ ಪ್ರಾಕ್ಟೀಸ್ ಕ್ಲೋಸ್ ಮಾಡಿ. ನ್ಯಾಶ್ ಅವರು ಈ ಕಡೆ ಬರಬೇಕು. ಏನ್ ಪ್ರಬಣ್ಣ ನೀವೇ ಹೇಳಿದ್ರೆ ಆಯ್ತು. ಹೋದರೆ ಅವರ್ಸ್ಕೊಂಡು ಬೀಸುವಂತ ಪ್ರಯತ್ನ, ಕ್ಷಣಕಾಲ ಗಾಳಿಯಲ್ಲಿತ್ತು, ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನವಷ್ಟೇ ಮುಂದುವರಿಕೆ ಕಾಣ್ತಾ ಇದೆ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4 ಓವರ್ಗಳ ಮುಕ್ತಾಯಕ್ಕೆ 19ಕ್ಕೆ 4, 19 ಫಾರ್ ಲಾಸ್ ಆಫ್ 4. ಅಂತಿಮ ಹಂತದ 18 ಸತ ಜಯಕ್ಕಾಗಿ 56 ಓಟಗಳು ಬರಬೇಕಾಗಿದೆ. 18ಕ್ಕೆ 56 ಏಕಮುಖವಾಗಿ ಏಕಪಕ್ಷವಾಗಿ ಸಾಗ್ತಾ ಇರ್ತಕ್ಕಂಥ ಪಂದ್ಯ. ಅಥರ್ವ ಶೃಂಗೇರಿಯ ಒಂದು ಆರಂಭಿಕ ಹಂತದಲ್ಲಿ ಪ್ರಜ್ವಲ್ ಒಂದು ದಾಖಲಿಸಿರ್ತಕ್ಕಂಥ ಅಮೂಲ್ಯ ಇನ್ನಿಂಗ್ಸ್, 55 ಓಟಗಳೊಂದು ಅಜೇಯ ಆಟ. ಆ ಬಳಿಕ ಎಸೆತಗಾರರು ತೋರ್ಪಡಿಸ್ತಾ ಇರ್ತಕ್ಕಂಥ ಒಂದು ಶಿಸ್ತುಬದ್ಧ ಎಸೆತಗಾರಿಕೆ, ಸುಲಭ ಜಯದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ಅಥರ್ವ ಶೃಂಗೇರಿ. ಹೊಸ ಬೌಲರ್ ಅಕ್ಷಯ್, ಅಕ್ಷಯ್ ಎಸೆಗಾರಿಕೆ ಭಾಗದಲ್ಲಿ ಫುಲ್ ಶಾಟ್ ಪ್ರಯತ್ನಗಳು ಮುಂದುವರಿಕೆ ಕಾಣ್ತಾ ಇದೆ. ಒಂದು ಓಟಗಳ ಸೇರ್ಪಡೆ, ತಡ ಮತ್ತೆ 20. ಈ ರೀತಿಯ ಹೊಡೆತಗಳು ವಿಜಯದ ಅಂತರ ತಗ್ತದ ಬಿಟ್ರೆ ವಿಜಯಕ್ಕೆ ಪೂರಕವಾಗಿರ್ತಕ್ಕಂಥ ಹೊಡೆತಗಳಲ್ಲ, ಬೌಂಡರಿ ಸಿಕ್ಸರ್ಗಳ ಅನಿವಾರ್ಯತೆ. ಇನ್ನು ಕೂಡ 55 ಓಟಗಳು ಬರಬೇಕಾಗಿದೆ 17 ಚೆಂಡುಗಳಲ್ಲಿ. ಹದಿನೆಂಟರ ಆಸುಪಾಸಿಗೆ ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಬಹಳ ಶತವಾದ ಹೊಡೆತ, ಕ್ಷಣಕಾಲ ಗಾಳಿಯಲ್ಲಿತ್ತು, ಸಿದ್ದಿ ಕಾಟ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 5ನೇ ವಿಕೆಟ್ ರೂಪದಲ್ಲಿ ಲಯನ್ಸ್ ದಾವಣಗೆರೆ ಹೋದರೆ ಆಘಾತ. 21ಕ್ಕೆ 5. ಸೂರಿ ಬಾಲ್ ಬೇಕು ಬಾರಪ್ಪ. ಸೂರಿ ಬಾಲ್ ಮ್ಯಾನ್. 20ಕ್ಕೆ 5 ಹೋದರೆ ಅರ್ಧಾಂಶ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಬೃಹತ್ ಮೊತ್ತದ ಗೆಲುವಿನ ಚಂದ್ರ ಬೃಹತ್ ಮೊತ್ತದ ಗೆಲುವಿನ ಕಡೆಗೆ ದಾಂಗುಡಿ ನೀಡ್ತಾ ಇರ್ತಕ್ಕಂಥ ತಂಡ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಕೊನೆಯ 3 ಚೆಂಡುಗಳು 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಗತಿ ಪರಿವರ್ತನೆ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕರೆದ್ಬಿಡು. ಸುಲಭ ಜಯದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ಅಥರ್ವ ಶೃಂಗೇರಿ.
ಹೋದರೆ ಆಡಿಸ್ಕೊಂಡು ಬೀಸುವಂತ ಪ್ರಯತ್ನ ಮತ್ತೆ ಕೇವಲ ಒಂಟಿ ಓಟಗಳಿಗೆ ಅವಕಾಶ ಬರ್ತಾ ಇದೆ. ಬನ್ನಿ ಅಣ್ಣ. ತೀರಾ ಏಕಪಕ್ಷೀಯವಾಗಿ ಸಾಗ್ತಾ ಇರ್ತಕ್ಕಂಥ ಪಂದ್ಯ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಇದನ್ನು ಅವರು ಮುಕ್ತಾಯದ ಬಳಿಕ 21 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 12 ಸತ ಜಯಕ್ಕಾಗಿ 54 ಓಟಗಳು ಬರಬೇಕಾಗಿದೆ. 12ಕ್ಕೆ 54. ಪ್ರತಿ ಓವರಿಗೆ 27ರ ಸರಾಸರಿಯಲ್ಲಿ ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇದೆ. ಆರನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಹೊಸ ಬೌಲರ್ ರೂಪದಲ್ಲಿ ತರುಣ್ ಬಹಳಷ್ಟು ಯುವ ಆಟಗಾರರು ಕಟ್ಟಿಕೊಂಡು ಅಥರ್ವ ಶೃಂಗೇರಿ ಪರಿಸರದಿಂದ ಆಡ್ತಾ ಇರ್ತಕ್ಕಂಥ ಏಕಮಾತ್ರ ತಂಡ. ಗತಿ ಪರಿವರ್ತನೆ ಚೆಂಡು ವೈಟ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ ತಂಡ ಮತ್ತೆ 22. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಗತಿ ಪರಿವರ್ತನೆ ಚೆಂಡು ಬ್ಯಾಕ್ ಟು ಬ್ಯಾಕ್ ಎರಡು ಅತಿಕ್ರಮ ಓಟಗಳು ಬರ್ತಾ ಇದೆ. ತಂಡ ಮತ್ತೆ 24 ಕ್ಷಮಿಸಿ 23. 52 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಐವತ್ತಾರು ತಂಡಗಳು ಭಾಗವಹಿಸ್ತಾ ಇರ್ತಕ್ಕಂಥ ಪಂದ್ಯಾಕೂಟದ ಅಂತಿಮ ಹಂತದ ಕಣದಲ್ಲಿ ಕೇವಲ 13 ತಂಡಗಳು ಮಾತ್ರ ಇನ್ನೂ ಕೂಡ ಹೋರಾಟವನ್ನು ಮುಂದುವರಿಸ್ತಾ ಇದೆ. ಗತಿ ಪರಿವರ್ತನೆ ಚೆಂಡು ಮತ್ತೆ ವೈಟ್ ಬಾಲ್ ಅನ್ನುವಂತಹ ಸೂಚನೆ. 1 ಓವರ್ನ 3ನೇ ಅತಿಕ್ರಮ ಓಟ. ಶಾರ್ಟ್ ಆಗಿತ್ತು. ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 25 ಓಟಗಳು. ಅಂತಿಮ 3 ಚೆಂಡು ಇನ್ನು ಕೂಡ ಈ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಗತಿ ಪರಿವರ್ತನೆ ಚೆಂಡು ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶ ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ ಕೂಡ 26 ಓಟಗಳು. ಅಂತಿಮ ಹಂತದ ಎಸೆತಗಳು 6ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 6ನೇ ಓವರ್ನ ಮುಕ್ತಾಯದ ಬಳಿಕ 26 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಅಂತಿಮ 6 ಚೆಂಡು 49 ಓಟಗಳು ಬರಬೇಕಾಗಿದೆ. 49 ರನ್ಸ್ ರಿಕ್ವೈರ್ಡ್. ಜಾಕಿ ಬಿ ಗ್ರೌಂಡ್ ಜೈ ಕರ್ನಾಟಕ BSC ಪಂದ್ಯಾಟದ ಮಾನವ ಮ್ಯಾಚ್ ಅನ್ನ ಬರ್ಕೊ ಬನ್ನಿ. ಜೈ ಕರ್ನಾಟಕ ಮತ್ತು ಜೆಪಿ ಅವರು ಬಂದ ನಂತರ ನೋಟ್ ಮಾಡಿಕೊಡ್ರಿ ಅಷ್ಟೇ. ಮಾನವ ಮ್ಯಾಚ್ ಎಲ್ಲ ಪಂದ್ಯಾಟಗಳ ಹೆಸರುಗಳು. ಅಂತಿಮವಾಗಿ ತಂಡದ ಮತ್ತೊಬ್ಬ ಹಿರಿಯ ಅನುಭವಿ ಆಟಗಾರ ಶಿವು
ಅದೇನು ಮಾಡ್ತಾರಂತ ನೋಡ್ಬೇಕಾಗಿದೆ ಕೊನೆ ಓವರ್ನಲ್ಲಿ. ಗತಿ ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಟ್ರು, ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಜಯಕ್ಕಾಗಿ 49 ಓಟಗಳ ಅನಿವಾರ್ಯತೆ. ಸುಲಭ ಜಯದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ಅಥರ್ವ ಶೃಂಗೇರಿ. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಈ ಹಂತದಲ್ಲಿ ಸ್ಟಂಪಿಂಗ್ ಮುಖಾಂತರವಾಗಿ ಮತ್ತೊಂದು ಹೊದ್ದರಿ ಆಘಾತವನ್ನು ಕಂಡುಕೊಂಡು 6 ದಿನಗಳ ಕಾಲದ ಹೋರಾಟದ ಪಂದ್ಯಾಕೂಟ ಅಂತಿಮ ದಿನದ ಆಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದ್ದಾವೆ. ಮೇಲ್ನಾಡದ ಪರಿಸ್ಥಿತಿಯಲ್ಲಿ ರಾಜ್ಯದ ಅಗ್ರಮಾನ್ಯ ತಂಡಗಳೆಲ್ಲ ಮುಂದಿನ ಹಂತದ ಲೆಕ್ಕಾಚಾರವನ್ನು ಕಾಣ್ತಾ ಇರ್ತಕ್ಕಂಥ ತಂಡಗಳು. ಈಗಾಗಲೇ ಸ್ಯಾಪೋ ಬ್ರೈಸ್ಟಾರ್ನ ತಂಡ ಯುವ ಆಟಗಾರರ ತಂಡವಾಗಿದ್ದುಕೊಂಡು ಮೊದಲ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಜಯಿಸಿಕೊಂಡು ಕ್ವಾರ್ಟರ್ ಫೈನಲ್ ಎಂಟ್ರಿಯನ್ನು ದಾಖಲಿಸಿದೆ. ಅದೇ ರೀತಿ KR ಪುರದ ಯುವ ಆಟಗಾರ ಅನ್ಪ್ರೆಡಿಕ್ಟೇಬಲ್ ವಿಭೂಷಣ ತಂಡ ಕೂಡ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಂತ ತಂಡ. ಆದಷ್ಟು ಪಂದ್ಯ ಸ್ಟಾರ್ಟ್ ಮಾಡಿ. ಅಲ್ಲಿ ಬೌಂಡ್ರಿ ಅನ್ನುವಂತ ಸೂಚನೆ ಬರ್ತಾ ಇದೆ. ಅದೇ ರೀತಿ ಬೌಂಡ್ರಿ ಲೈನ್ ಗ್ರೌಂಡ್ ಅಲ್ಲಿ ರಾಜ್ಯದ ಮತ್ತೊಂದು ಅಗ್ರಸಾನ್ಯ ತಂಡ ಈ ಒಂದು ಪಂದ್ಯಾಕೂಟದಲ್ಲಿ 3 ಬಾರಿ ಫೈನಲ್ ಪ್ರವೇಶವನ್ನು ಕಂಡಂತ ಜೈ ಕರ್ನಾಟಕ ಕೂಡ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಂತ ತಂಡ. ಮೇಲ್ನಾಡದ ಪರಿಸ್ಥಿತಿಯಲ್ಲಿ ಅಥರ್ವ ಶೃಂಗೇರಿ 4ನೇ ತಂಡವಾಗಿ ಟಿಕೆಟ್ ಅನ್ನು ಪಡ್ಕೊಳ್ಳುವಂತ ಹಂತದಲ್ಲಿದೆ. ಮುಂದಿನ ಹೋರಾಟಗಳು ಮತ್ತೆ ಸಾಗ್ತಾ ಇರುವುದನ್ನ ಮತ್ತೆ 4 ತಂಡಗಳು, ಒಂದೆಡೆ ನ್ಯಾಶ್ ವರ್ಸಸ್ ಹರಿಹರ, ಅದೇ ರೀತಿ ಫ್ರೆಂಡ್ಸ್ ವರ್ಸಸ್ ಸಹರಾ ಫ್ರೆಂಡ್ಸ್ ಕೊಡಗು, ಮತ್ತೊಂದೆಡೆ ಜಾನ್ಸನ್ ರಿಯಲ್ ಫೈಟರ್ಸ್ ವರ್ಸಸ್ ನಾನಾ ಪಾಂಚಜನ್ಯ, ಆ ಬಳಿಕ ಮೈಟಿ ಅಭಿಮನ್ಯು ಮತ್ತು ಡ್ರೀಮ್ 11 ಚೆನ್ನೈ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 1 ಚೆಂಡು ಮಾತ್ರವಾಗಿ ಕಳೀತಾ ಇದೆ. ಸುಲಭ ಜಯವನ್ನು ದಾಖಲಿಸುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಅಥರ್ವ ಶೃಂಗೇರಿ ಈ ಮುಖಾಂತರವಾಗಿ 4ನೇ ತಂಡವಾಗಿ ಒಂದು ಪಂದ್ಯಾಕೂಟ 8ರ ಘಟ್ಟಕ್ಕೆ ತಲುಪ್ತಾ ಇರ್ತಕ್ಕಂಥ ಅಥರ್ವ ಶೃಂಗೇರಿಯ ತಂಡ ಮುಕ್ತಾಯ ಕಂಡ ಒಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ. ಅದು ಒಂದು ಹಂತದ ಡೌಟ್ಲೆಸ್ ಸೆಲೆಕ್ಷನ್ ಕೂಡ. ಪಂದ್ಯಾಟದ ಮೊದಲ ಅರ್ಧ ಶತಕವನ್ನು ದಾಖಲಿಸಿರ್ತಕ್ಕಂಥ ಪ್ರಜ್ವಲ್ ಅಜೇಯ 55 ಓಟವನ್ನು ದಾಖಲಿಸಿದ್ದಾರೆ. ಅರ್ಹವಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ.